ನಾವು ಯಾವುದೇ ಕಂಪ್ನಿದು ಇನ್ಕಮ್ ಸ್ಟೇಟ್ಮೆಂಟ್ ಚೆಕ್ ಮಾಡಬೇಕಂದ್ರೆ ಸ್ಕ್ರೀನರ್.in ಬಂದು ಸ್ಕ್ರೀನರ್.in ಫಾರ್ ಎಕ್ಸಾಂಪಲ್ ಇವಾಗ SJS ಎಂಟರ್ಪ್ರೈಸ್ ಅನ್ನೋ ಕಂಪ್ನಿದು ಚೆಕ್ ಮಾಡಬೇಕು ಕ್ವಾರ್ಟರ್ಲಿ. ಸರ್ಚ್ ಕೊಟ್ಟಾಗ ನಮಗೆ ಇಲ್ಲಿ SJS ಎಂಟರ್ಪ್ರೈಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಸಿಗುತ್ತೆ. ಇಲ್ಲಿ ನೀವು ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿದಾಗ ನಮಗೆ ಇಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನೋ ಸಿಗುತ್ತೆ. ಇಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅಂತಿದೆಯಲ್ವ, ಇದು ಇನ್ಕಮ್ ಸ್ಟೇಟ್ಮೆಂಟ್, ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತಿದೆಯಲ್ವ, ಇದು ಕೂಡ ಇನ್ಕಮ್ ಸ್ಟೇಟ್ಮೆಂಟ್. ಏನಕ್ಕೆ 2 ಇನ್ಕಮ್ ಸ್ಟೇಟ್ಮೆಂಟ್ ಇದೆ ಅಂದರೆ, ಇದು ಬಂದು ಕ್ವಾರ್ಟರ್ಲಿ ರಿಸಲ್ಟ್ಸು. ಎವ್ರಿ ಕ್ವಾರ್ಟರ್ ಒಂದು ವರ್ಷಕ್ಕೆ 4 ಕ್ವಾರ್ಟರ್ಸ್ ಇರುತ್ತೆ. ಆ 4 ಕ್ವಾರ್ಟರ್ಸ್ದು ರಿಸಲ್ಟ್ಸ್ ಇರುತ್ತೆ. ಇದು ಬಂದು ಆ್ಯನ್ಯಲ್ ಫೈನಾನ್ಷಿಯಲ್ ಇಯರ್ 1 ಇಯರ್ ಫುಲ್ ಕಂಪ್ಲೀಟ್ ಆ 4 ಕ್ವಾರ್ಟರ್ಸ್ 4 ಆ್ಯಡ್ ಮಾಡಿದಾಗ ಸಿಗೋದೆ ನಮಗೆ ಇದು ಆ್ಯನ್ಯಲ್. ಆದರೆ ಇದು ನೋಡಿ, ಇಲ್ಲಿ ಮಾರ್ಚ್ 22, 23, 24 ಆ ರೀತಿ ಎವ್ರಿ ಇಯರ್ದು ಫೈನಾನ್ಷಿಯಲ್ ಇಯರ್ ಎಂಡ್ದು ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಸಿಗುತ್ತೆ. ಏನಿದೆ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ, ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಏನಿಲ್ಲ, ಕಂಪ್ನಿ ಹೇಗೆ ಸೇಲ್ಸ್ ಜನ್ರೇಟ್ ಮಾಡ್ತಾಯಿದೆ, ಮತ್ತು ಪ್ರಾಫಿಟ್ಸ್ ಹೇಗಿದೆ, ಮತ್ತು ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಾಯಿದೆ, ಮತ್ತು ಎಷ್ಟು ಕಂಪ್ನಿ ಎಷ್ಟು ಎಕ್ಸ್ಪೆನ್ಸಸ್ ಪೇ ಮಾಡ್ತಾಯಿದೆ, ಈ ರೀತಿ ಎಲ್ಲ ರೀತಿಯಾದಂಥ ಇನ್ಫಾರ್ಮೇಷನ್ನು ನಮಗಿಲ್ಲಿ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಕಂಪ್ನಿ ಒಂದು ಲೋನ್ ತೊಗೊಂಡಿರುತ್ತೆ, ಆ ಲೋನ್ಗೆ ಇಂಟ್ರೆಸ್ಟ್ ಪೇ ಮಾಡ್ತಾ ಇರುತ್ತೆ, ಅದು ಕೂಡ ನಮಗಿಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಜೂನ್ ಕ್ವಾರ್ಟರ್ ಮತ್ತು ಸೆಪ್ಟೆಂಬರ್ ಕ್ವಾರ್ಟರ್, ಡಿಸೆಂಬರ್ ಕ್ವಾರ್ಟರ್ ಮತ್ತು ಮಾರ್ಚ್ ಕ್ವಾರ್ಟರ್ 4 ಕ್ವಾರ್ಟರ್ ಇದೆ. ಇದು ಬಂದು Q1, Q2, ಇದು ಬಂದು Q2 ಮತ್ತು ಇದು Q3. ಈ Q1ನಲ್ಲಿ 3 ಮಂತ್ಸ್ ಸೇರಿ ಒಂದು Q1 ಅಂತಾರೆ. ಅದೇ ರೀತಿ 3 ಮಂತ್ಸ್ ಸೇರಿ Q2. ಇವಾಗ 3 ಮಂತ್ಸ್ ಅಂದರೆ ಇಲ್ಲಿ ಏಪ್ರಿಲ್, ಮೇ, ಜೂನ್ ಈ 3 ಸೇರಿಸಿ Q1 ಅಂತಾರೆ. Q1. ಅದೇ ರೀತಿ Q2, Q3, Q4. ಮತ್ತು ಫಸ್ಟ್ ಥಿಂಗ್ ಏನಂದರೆ, ಯಾವುದೇ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಸೇಲ್ಸ್ ಅನ್ನೋದು ಫಸ್ಟ್ ಇರುತ್ತೆ. ಇದನ್ನು ಟಾಪ್ ಲೈನ್ ಅಂತಾರೆ, ಸೇಲ್ಸ್ ಅಂತಾರೆ, ಇಲ್ಲಾಂದರೆ ರೆವಿನ್ಯೂ ಕೂಡ ಅಂತಾರೆ. ಸೇಲ್ಸ್ ಇರುತ್ತೆ. ಆ ಸೇಲ್ಸಲ್ಲಿ ನಮಗೆ ಎಕ್ಸ್ಪೆನ್ಸ್ ಮೈನಸ್ ಮಾಡಿದಾಗ ನಮಗೆ ಸಿಗೋದೆ ಆಪ್ರೇಟಿಂಗ್ ಪ್ರಾಫಿಟ್. ಏನಿದೆ ಎಕ್ಸ್ಪೆನ್ಸಸ್ ಅಂದರೆ, ಕಂಪ್ನಿಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಕಂಪ್ನಿ ಎಂಪ್ಲಾಯೀಸ್ಗೆ ಸ್ಯಾಲ್ರೀಸ್ ಪೇ ಮಾಡಬೇಕಾಗುತ್ತೆ, ಅದು ಕೂಡ ಕಾಸ್ಟ್ ಎಕ್ಸ್ಪೆನ್ಸಸ್ಸು. ಮತ್ತು ರಾ ಮೆಟೀರಿಯಲ್ ಕಾಸ್ಟ್ ಇರುತ್ತೆ, ಅದು ಕೂಡ ಎಕ್ಸ್ಪೆನ್ಸಸ್. ಮತ್ತು ಪವರ್ ಬಿಲ್ ಇರುತ್ತೆ, ಆ ಪವರ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್, ಅದು ಕೂಡ ಕಂಪ್ನಿದ ಎಕ್ಸ್ಪೆನ್ಸಸ್. ಅವೆಲ್ಲ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮ್ಗೆ ಸಿಗೋದೇ ಆಪ್ರೇಟಿಂಗ್ ಪ್ರಾಫಿಟ್, ಇಲ್ಲಾಂದರೆ ಗ್ರಾಸ್ ಪ್ರಾಫಿಟ್. ಮತ್ತು ಈ ಗ್ರಾಸ್ ಪ್ರಾಫಿಟ್ನ EBITDA ಕೂಡ ಅಂತಾರೆ ಈ ಕಂಪ್ನಿದು EBITDA ಹೇಗಿದೆ ಅಂದರೆ, ಇಲ್ಲೇ ಆಪ್ರೇಟಿಂಗ್ ಪ್ರಾಫಿಟ್ನ EBITDA ಕೂಡ ಅಂತಾರೆ. ಇದು ಮತ್ತು ಆಪ್ರೇಟಿಂಗ್ ಪ್ರಾಫಿಟ್ ಆದ್ಮೇಲೆ ಇವಾಗ ನೋಡಿ, ಸೇಲ್ಸಲ್ಲಿ 107 ಮೈನಸ್ 83 ಮಾಡಿದಾಗ ನಮ್ಗೆ ಸಿಗೋದು 24. ಇದು ಬಂದು ಆಪ್ರೇಟಿಂಗ್ ಪ್ರಾಫಿಟ್ ಸಬ್ಟ್ರ್ಯಾಕ್ಟ್ ಮಾಡಿದಾಗ. ಮತ್ತು ಇದು ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತಿದೆ. ಇದೇ ಕಂಡುಹಿಡಿಯೋದು ಅಂದರೆ 24 ಆಪ್ರೇಟಿಂಗ್ ಪ್ರಾಫಿಟ್ ಅಪಾನ್ ಸೇಲ್ಸ್ ಮಾಡಿದಾಗ 24 ಡಿವೈಡೆಡ್ ಬೈ 107 ಮಾಡಿದಾಗ ಇಂಟು 100 ಮಾಡಿದಾಗ ನಮ್ಗೆ 23%. ಇದು ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತಾರೆ. ಮಾರ್ಜಿನ್ ಎಷ್ಟಿದೆ ಕಂಪ್ನಿಯ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಇದನ್ನು ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂತ ಕರಿತೀವಿ. ಮತ್ತು ನೆಕ್ಸ್ಟ್ ಅದರ್ ಇನ್ಕಮ್ ಅಂದರೆ ಕಂಪ್ನಿಗೆ ಸೇಲ್ಸ್ ಬಿಟ್ಟು ಬೇರೆ ಇನ್ಕಮ್ ಏನಾದರೂ ಅವರು ಕಂಪ್ನಿಯವರು ಏನಾದರೂ ಲೋನ್ ಕೊಟ್ಟಿರ್ತಾರೆ ಬೇರೆಯವ್ರಿಗೆ, ಮತ್ತು ಏನಾದರೂ ಪ್ರಾಪರ್ಟಿ ಸೇಲ್ ಮಾಡಿರ್ತಾರೆ, ಅದರಿಂದ ಬಂದಿರೋ ಇನ್ಕಮ್ನ ಅದರ್ ಇನ್ಕಮ್, ನಾಟ್ ರಿಲೇಟೆಡ್ ಟು ಆಪ್ರೇಷನ್ಸ್. ಯಾವ್ಯಾವ ಅಂದರೆ ಇವಾಗ ಕಂಪ್ನಿಯಿಂದ ಸೇಲ್ಸಿಂದ ಬಂದಿರೋ ಇನ್ಕಮ್ ಅಲ್ಲ, ಬೇರೆ ಏನಾದರೂ ಸಬ್ ಇನ್ಕಮ್ಸು, ಅದರಿಂದ ಬಂದಿರೋದು ಅದರ್ ಇನ್ಕಮ್. ಮತ್ತು ಇಂಟ್ರೆಸ್ಟ್, ಕಂಪ್ನಿ ಎಷ್ಟು ಇಂಟ್ರೆಸ್ಟ್ ಕಂಪ್ನಿ ಇವಾಗ ಫಾರ್ ಎಕ್ಸಾಂಪಲ್ಲು ಕಂಪ್ನಿ ರನ್ ಮಾಡೋಕ್ಕೆ ಒಂದು ಲೋನ್ ತೊಗೊಂಡಿರುತ್ತೆ, ಆ ಲೋನ್ಗೆ ಇಂಟ್ರೆಸ್ಟ್ ಕಟ್ಟಬೇಕಾಗಿರುತ್ತೆ ಕಂಪ್ನಿ. ಆ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಎಷ್ಟು % ಇಂಟ್ರೆಸ್ಟ್ ಕಟ್ತಿದೆ ಅನ್ನೋದು, ಎಷ್ಟು ಕಟ್ತಾ ಇದೆ ಅನ್ನೋದು ಇಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಲೋನ್ ತೊಗೊಂಡಿಲ್ಲ, ಅದಕ್ಕೆ 0. ಇಲ್ಲಿ 1 crore, ಆ ರೀತಿ 3 crores, ಇದೆಲ್ಲ ಕ್ರೋರ್ಸಲ್ಲೇ ಇರುತ್ತೆ. 3 crores ಇಂಟ್ರೆಸ್ಟ್ ಕಟ್ತಾ ಇರುತ್ತೆ ಅದು. ಮತ್ತು ಡೆಪ್ರಿಸಿಯೇಷನ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿದು ಅಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ, ಅದು ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ಇವಾಗ ಚೇರ್ ಆಗಲಿ, ಒಂದು ಪ್ಲ್ಯಾಂಟ್ ಎಕ್ವಿಪ್ಮೆಂಟ್ ಆಗಿರಲಿ, ಏನೇ ಆಗಲಿ, ಅದು ಬರ್ತಾ ಅದು ವೇರ್ ಆ್ಯಂಡ್ ಟೇರ್ ಆಗ್ತಾ ಇರುತ್ತೆ. ಅಂದರೆ ವೇರ್ ಆ್ಯಂಡ್ ಟೇರ್ ಅಂದರೆ ಅದು ಸವಿತಾ ಇರೋದು, ಇಲ್ಲಾಂದರೆ ಕಂಪ್ನಿ ಅದು ಕೆಟ್ಟೋಗೋದಾಗಲಿ, ಯಾವುದೇ ರೀತಿಯಾದಂಥ ಅದನ್ನು ಡೆಪ್ರಿಸಿಯೇಷನ್ ಅಂತಾರೆ. ಎಷ್ಟು ಡೆಪ್ರಿಸಿಯೇಷನ್ ಆಗ್ತದೆ ಅಂದರೆ ಅದು ಇಲ್ಲಿ ಅದ್ರದ್ದು ವ್ಯಾಲ್ಯೂ. ಇವಾಗ ಆಪ್ರೇಟಿಂಗ್ ಪ್ರಾಫಿಟಲ್ಲಿ 24 ಅದರ್ ಇನ್ಕಮ್ಮು ಇದಕ್ಕೆ ಪ್ರಾಫಿಟಲ್ಲಿ ಆ್ಯಡ್ ಮಾಡಿದಾಗ ಎಷ್ಟು ಸಿಗುತ್ತೆ? 24 + 3 ಅಂದರೆ 27. ಇಂಟ್ರೆಸ್ಟ್ ಏನಿಲ್ಲ, ನಮಗೆ ಇಂಟ್ರೆಸ್ಟ್ ಕಟ್ಟೋದೇನಿಲ್ಲ, ಅದಕ್ಕೆ 0. ಆದಮೇಲೆ ಡೆಪ್ರಿಸಿಯೇಷನ್ ಅದನ್ನು ಮೈನಸ್ ಮಾಡಿದ್ರೆ
24 + 27 - 6 ಬಂದು 21. ಇದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇದನ್ನು PBT ಅಂತಾರೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಅದು 21 crores ಬಂದಿದೆ. ಆಮೇಲೆ ಇದಕ್ಕೆ ಟ್ಯಾಕ್ಸ್ ಆ್ಯಡ್ ಮಾಡಬೇಕಂದ್ರೆ ಗೌರ್ಮೆಂಟ್ಗೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಬಂದಿರೋ ಪ್ರಾಫಿಟಲ್ಲಿ. ಅದು ಎಷ್ಟು 26%. ಆ 21 ಇದರಲ್ಲಿ 26% ಮೈನಸ್ ಮಾಡಿದಾಗ ನಮ್ಗೆ ಸಿಗೋದು ನೆಟ್ ಪ್ರಾಫಿಟ್. ಇದನ್ನು ಬಾಟಮ್ ಲೈನ್ ಅಂತಾರೆ. ನೆಟ್ ಪ್ರಾಫಿಟ್ನ ಬಾಟಮ್ ಲೈನ್ ಅಂತಾರೆ. ಈ ಸೇಲ್ಸ್ನ ಟಾಪ್ ಲೈನ್ ಅಂತಾರೆ, ನೆಟ್ ಪ್ರಾಫಿಟ್ನ ಬಾಟಮ್ ಲೈನ್ ಅಂತಾರೆ. ಇದೇ ನಮಗೆ ಆ್ಯಕ್ಚುಯಲ್ ಪ್ರಾಫಿಟ್. ನಮಗಿದು ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಾದಮೇಲೆ, ಇಂಟ್ರೆಸ್ಟ್ ಎಲ್ಲ ಪೇ ಮಾಡಾದಮೇಲೆ ನಮ್ಗೆ ಎಷ್ಟು ಉಳಿಯುತ್ತೋ ಅದು ನೆಟ್ ಪ್ರಾಫಿಟ್. ಇದು ಬಂದು EPS, ಅರ್ನಿಂಗ್ ಪರ್ ಶೇರ್. ಒಂದು ಶೇರ್ಗೆ ಎಷ್ಟು ಅರ್ನ್ ಮಾಡ್ತಾಯಿದೆ ಕಂಪ್ನಿ ಅನ್ನೋದು. ಒಂದು ಶೇರ್ಗೆ 5 rupees ಅರ್ನ್ ಮಾಡ್ತಾಯಿದೆ ಅಂತ ಅರ್ಥ. ಇದು ಇದೇ ರೀತಿ ನಾವು ಇದು ಏನಂತಾರೆ ಇನ್ಕಮ್ ಸ್ಟೇಟ್ಮೆಂಟ್ನ ರೀಡ್ ಮಾಡ್ಬೋದು. ಇಲ್ಲಿ ಇದು ಬಂದು ಅದೇ ಸೇಮ್ ಕಾನ್ಸೆಪ್ಟ್, ಬಟ್ ಇಲ್ಲಿ ಆ್ಯನ್ಯುಯಲ್ ಆಗಿರುತ್ತೆ. 1 year ಫುಲ್ ಎಷ್ಟಿರುತ್ತೋ ಆ ಇಯರ್ದು ಫುಲ್ 4 quarters ಸೇರಿಸಿ ಇಲ್ಲಿ ವ್ಯಾಲ್ಯೂ ಕೊಟ್ಟಿರ್ತಾನೆ. ಈ ರೀತಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಸ್ಟಡಿ ಮಾಡಬೇಕು. ಒನ್ ಮೋರ್ ಥಿಂಗ್ ನಾವು ಏನು ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತ್ ಇರುತ್ತಲ್ಲ, ಮೇನ್ ಥಿಂಗ್ ಇದು. ಈ ಇಯರ್ ಆನ್ ಇಯರ್ ಸೇಲ್ಸ್ ಗ್ರೋತು ನಮಗೆ ಎಷ್ಟು ಫಾಸ್ಟಾಗಿ ಗ್ರೋ ಆಗ್ತಾಯಿದೆ ಅಂದರೆ, ಇವಾಗ 20%, 25 ಆ ರೀತಿ ಗ್ರೋ ಆಗ್ತದೆ. ಡಬಲ್ ಡಿಜಿಟಲ್ ಗ್ರೋ ಆಗ್ತಿರಬೇಕು. ಎಬೋ 15 ಇದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇಂಡಿಯನ್ GDP ಅರೌಂಡ್ 7 to 8% ಗ್ರೋತ್ ಆಗ್ತಿದೆ. ಅದಕ್ಕಿಂತ ಚೆನ್ನಾಗಿ ಗ್ರೋ ಆಗಬೇಕಂದ್ರೆ ನಮಗೆ ಫಾಸ್ಟ್ ಗ್ರೋ ಇದ್ದರೆ ಕಂಪ್ನಿ ನಮಗೆ ಚೆನ್ನಾಗಿ ಒಳ್ಳೆ ಸೇಲ್ಸ್ ಆಗ್ತಿದ್ರೆ ನಮಗೆ ಪ್ರಾಫಿಟ್ಸ್ ಕೂಡ ಒಳ್ಳೆ ಜನ್ರೇಟ್ ಆಗುತ್ತೆ. ಇದು ಇನ್ಕಮ್ ಸ್ಟೇಟ್ಮೆಂಟ್ನ ರೀಡ್ ಮಾಡೋದು.